ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ, ಸರ್ ಹೆಂಗೆ ಏನು ಅಂತ. ಅವರಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮಿಷ್ಟ ಹೋಗೋಂಗಿದ್ರು ಹೋಗಿ ಅಂತ ಹೇಳಿದೆ. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನು ಸರ್ ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ, ಇದು ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಓಡಾಡಬೇಕು ಅಂತ ಏನು ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ಏನಾದ್ರು ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ಕ್ಲಿಯರ್ ಆಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗ್ಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗ್ಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ್ ಅವರು ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯ್ತು. ನನಗೆ ಸರಿಯಾಗಿ ನೆನಪಿಲ್ಲ, 10 to 15 ಮಿನಿಟ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಬಟ್ ಆ ಕಾನ್ವರ್ಸೇಷನ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನ್ಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನ್ ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ತೋರಿಸಿದ್ದೀರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದ್ರು ತೋರಿಸಿದ್ದೀರಾ, ಅದೆಲ್ಲ ಕೇಳಿದ್ರು ಕ್ವಶನ್. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರ್ ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನ ಕಾನೂನು ಇನ್ನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾಗೆ ಒಳ್ಳೇದಾಗ್ಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನ್ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮತ್ತೆ ನನ್ನ ಮಧ್ಯೆ. ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರ್ಬೇಕಾದ್ರೆ, ನೀವು ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಹೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸಕ್ಕೆ ರೆಡಿ ಆಗಿದ್ದೀನಿ, ನಾನು 2-3 ಡೇಸ್ ಟೈಮ್ ಕೊಡಿ ಅಂತ ಕೇಳಿದೆ ನಾನು. ಏನಕ್ಕೆ 2-3 ಡೇಸ್ ಟೈಮ್ ಅಂತ ಹೇಳಿದ್ರೆ, ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀವಿ ಕಂಟೆಂಟ್. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ, ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ಗಳಲ್ಲೆಲ್ಲ ಪ್ಲೇ ಮಾಡೋದಕ್ಕಾಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟನ್ನ ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD ಗೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು 2 ಡೇಸ್ ಟೈಮ್ ಬೇಕು, ಒಂದು ಕಂಟೆಂಟ್ನ ಟೈಮ್ ಕನ್ವರ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ 1 ಡೇ ಅದು ಬೇಕೇ ಬೇಕು, 24 hours ಬೇಕು. ಅದಾದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ವಿ. ಅದಾದ್ಮೇಲೆ ತೋರಿಸ್ತೀವಿ, ಪ್ರಥಮ್ ಸರ್ ಅವ್ರ ಅಡ್ವೊಕೇಟ್ಗೂ ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನು ಮಾತಾಡೋದಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ಮ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗೋ ಥರ ಸಿನಿಮಾದಲ್ಲಿ ಏನೂ ತೋರಿಸಿಲ್ಲ, ನೀವು ತೋರಿಸಿಲ್ಲ, ಒಳ್ಳೇದಾಗಲಿ ಸಿನಿಮಾಗೆ ಅನ್ನೋದೊಂದು ಕಾಲ್ ಬಂತು 9:30. ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನನಗೆ ಕಾಲ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನ ಅಫಿಷಿಯಲ್ ಆಗಿ ಏನಾದರೂ ಕನ್ಫರ್ಮೇಶನ್ ಮಾಡಬೇಕಲ್ಲ ನೀವು ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಶನ್ ಮಾಡೋದು ನನಗೆ ಗೊತ್ತಿಲ್ಲ. ಇದು ನಾನು ಇವಾಗ ನೀವು ಯಾರಾದರೂ ಒಬ್ಬ ಕ್ವಶನ್ ಕೇಳ್ಬೋದು ನನಗೆ, ತನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇದ್ರ ಹೆಚ್ಚಾಗಿ ನಾನು ಏನು ಹೇಳೋದಕ್ಕಾಗಲ್ಲ. ಆಮೇಲೆ ಮೇಡಮ್ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ.
ಹೇಳ್ಬೋದಾ ಹೇಳ್ಬಾರ್ದು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಎಡಿಟ್ ಮಾಡ್ಬೇಕು ಸರ್, ಹಂಗೆ ಲೈವ್ ಅಲ್ಲಿ ಬಿಡಕ್ಕಾಗುತ್ತೆ ಅಲ್ಲ. ಇದರಲ್ಲಿ ಏನಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಆ ಪಾರ್ಟಲ್ಲಿ ನಾನಿಲ್ಲ. ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಅಂದರೆ ಎಲ್ಲ ಅವ್ರು ಮಾಡಿದ್ದು, ನಾನು ಹೊರಗಡೆ ಇದ್ದೆ. ಸೊ ಅವ್ರು ಮೀಟ್ ಆಗಿದ್ದು ಮಾತಾಡಿದ್ದೆಲ್ಲ ಅವ್ರು ನಿರ್ಮಾಪಕರಾಗಿ ನಾಯಕ ನಟರಾಗಿ ಹೇಳ್ತಾರೆ, ನಿರ್ದೇಶಕರಿಗೆ ಅದು ಸಂಬಂಧ ಇಲ್ಲ. ಏನ್ ಸರ್? ಅಲ್ಲ ನಾನು ಕೇಳಿದೆ ಮೇಡಮ್ ಅವ್ರನ್ನ, ಇವಾಗ ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಮೇಡಮ್, ಚೆನ್ನಾಗಿರಲ್ಲ ಅಂತಲ್ಲ, ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್. ನಾವೇನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಒಂದ್ಸತಿ ಆಪರ್ಚುನಿಟಿ ಕೊಡಿ, ನೀವು ಫ್ರೀ ಮಾಡ್ಕೊಂಡು ಯಾವಾಗಲಾದ್ರೂ ಟೈಮ್ ಹೇಳಿ, ಆ ಟೈಮಲ್ಲಿ ಬರ್ತೀವಿ. ಇವಾಗ ಬೇಡ ತನ್ನೋಷ್, ಇವಾಗ ಇರೋ ಸಿಚುವೇಶನ್ ಅಲ್ಲಿ ಏನು ಬೇಡ. ನಾನು ಹೇಳ್ತಾ ಇದ್ದೀನಿ ಫೋನಲ್ಲೇ, ಅಷ್ಟೇ ಸಾಕು. ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿಂದ ತುಂಬಾ ಒಳ್ಳೆ ಮನಸ್ಸಿಂದ ಅವರು ಅರಸಿದ್ರು ನಮ್ಮನ್ನ. ನನಗೆ ಅದು ಖುಷಿ ಆಗುತ್ತೆ. ಆ ವರ್ಡ್ಸು ನನಗೆ ಕಿವಿನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ನಾನು ಅದನ್ನ ಶೇರ್ ಮಾಡ್ಕೊಂಡಾಗ ಸರೋಜಾ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ಅವರು ಮಾತಾಡಿದಾಗ ಅವ್ರಿಗೆ ಒಂದು ಸಣ್ಣ ಇಂಟರ್ವ್ಯೂನು ಕೊಟ್ಟಿದ್ದಾರೆ, ಆನ್ ಫೋನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಥಮ್ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಅದನ್ನ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಒಂದು ಸುದೀರ್ಘವಾಗಿ ಅದನ್ನ ಬರೆದಿದ್ರು ಪೇಪರಲ್ಲಿ ಕೂಡ. ಅಷ್ಟೇ. ಇವಾಗ ಸದ್ಯಕ್ಕೆ August 7 ಸಿನಿಮಾ ರಿಲೀಸ್ ರೆಡಿ ಇದೆ. ಇವಾಗ ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡ್ ಬಂದಿರೋ ತರ ಇನ್ನು ಮುಂದಕ್ಕೆ ದೊಡ್ಡ ಇವಾಗ ಒಂದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಒಂದು ಕೆರೆ ದಾಟಿದೀವಿ ಅಷ್ಟೇ. ಇವಾಗ ಸಮುದ್ರ ದಾಟಿಸೋ ಜವಾಬ್ದಾರಿ ನಿಮ್ದು. ಅಲ್ಲ ಇಲ್ಲ ಸರ್, ನಾನು ಲಾಸ್ಟ್ ಬಿಫೋರ್ ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದೆ, ನಾನು ಮಾತಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ. ಆದ್ರೆ ಅದು ರೀಚ್ ಆಗಿದ್ಯೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ಮಾತಾಡಿದಾಗಲೇ ಗೊತ್ತಾಗಿದೆ ಅದು ರೀಚ್ ಆಗೇ ಇಲ್ಲ ಅಂತ. ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆಕ್ಚುಲಿ, ಅದು ಬೇಡ, ಅದನ್ನ ಯಾವತ್ತೂ ಟಾಪಿಕ್ ತೆಗ್ದಿಲ್ಲ ನಾವು. ಸೊ ಆ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಿಲ್ಲ ಅಂದ್ರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಡಿಲಿ ಮಾತಾಡೋ ತರ ಆಗಿದೆ ಅಷ್ಟೇ. ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ. ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ ಏನು ಮಾತಾಡಿಲ್ಲ ಅಲ್ವ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದಾಗಿಲ್ಲ. ಇಲ್ಲ, ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ, ನನಗೆ ಮಾಡ್ಕೊಂಬೋದಾಗಿತ್ತು. ಅದು ಎವಿಡೆನ್ಸ್ ಆಗಿರೋದು. ನಾನು ಹೇಳ್ಬಿಟ್ಟೆ ಹೇಳಿದೆ, ನೋಡಿ ಸರ್, ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊತಾ ಇಲ್ಲ. ಅವ್ರ ಅಡ್ವೊಕೇಟ್ ಅವ್ರ ಮುಂದೆ ಕೂತ್ಕೊಂಡಾಗ ನಾನು ಅವ್ರ ಫೋನ್ ಅವ್ರ ಮುಂದೆ ಇಟ್ಬಿಟ್ಟು ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳತ್ತಾ ಇಲ್ಲ, ಏನೂ ಇಲ್ಲ. ನಂಗೆ ಅದು ಬೇಕಾಗಿಲ್ಲ. ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ. ಮೇಡಮ್ ಅವ್ರ ಮಾತಲ್ಲಿ ಹೇಳ್ಬಿಟ್ರೆ ಸಾಕು ನನಗೆ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇಲ್ಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಂಥದ್ದೇನು ಮಾತಾಡ್ತೀವಿ, ಮಾಡ್ಕೊಳ್ಳಿ ಅಂತ ಹೇಳೋದು. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಅದಕ್ಕೆ ನಾನು ಮಾಡ್ಕೊಳಲ್ಲ, ಬೇಡ ಅಂತ ಹೇಳಿ. ಸರ್, ಅದು ಥರ್ಡ್ ಪರ್ಸನ್ ಅಂದರೆ ನಾನು ಯಾವತ್ತೂ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಕತೆ ಚಿತ್ರಕಥೆ ಸಂಭಾಷಣೆ, ಈ ರಾಜಿ ಪಂಚಾಯಿತಿಯಲ್ಲಾಗಲಿ ತೋರ್ಸೋದಲ್ಲಾಗಲಿ ನಾನು ಇನ್ವಾಲ್ವ್ ಆಗಿಲ್ಲ. ಕೇಸ್ ಅಪ್ ಟು ಅಲ್ಲ ಇಲ್ಲ ಯಾರ ಕಡೆನೂ ಅಲ್ಲ ಅವರು. ಹಂಗೆ ಥರ್ಡ್ ಪರ್ಸನ್ ಹೆಸರಲ್ಲಿ ಹೇಳಕ್ಕಾಗಲ್ಲ ಸರ್. ಒಂದ್ ಸೆಕೆಂಡ್, ನನಗೆ ಕ್ಯಾನ್ಸಲ್ ಮಾಡ್ಬಿಡ್ತಿತ್ತು. ಅಲ್ಲ, ನನಗ್ ಪರಿಚಯ ಇರೋರು, ಅವ್ರಿಗೂ ಪರಿಚಯ ಇರೋಂಥವ್ರು. ಆದ್ರೆ ನಾವು ಹೇಳಿದ್ನಲ್ಲ, ಗಾಳಿಲಿ ಹೇಳ್ದಂಗೆ ಆಯ್ತು ಅಷ್ಟೇ. ಅದು ರೀಚ್ ಆಗಿಲ್ಲ ಎಲ್ಲರೂ. ನಾವು ಮಾತಾಡ್ಕೊಂಡು ಆಯ್ತು ಗುರು, ಹೇಳ್ತೀನಿ ಗುರು, ನೋಡಿ ಅಷ್ಟೇ. ನಾನು ಇದನ್ನ ಹೇಳಿದೆ, ನಾನು ಹಿಂಗೆ ನಾನು ಮಾತಾಡಿದ್ದೆ ಅಂತ. ನನಗೆ ಯಾವುದೇ ಮ್ಯಾಟ್ರ್ ಬಂದಿಲ್ಲ ಅಂತ ಹೇಳಿ. ಇಲ್ಲ, ಅಡ್ವೊಕೇಟ್ ಪ್ರಥಮ್ ಮಾತ್ರ. ಪ್ರಥಮ್ ಅವರು ಏನು ಅಡ್ವೊಕೇಟ್ ಪ್ರಥಮ್ ಇದ್ದಾರೆ, ಅವರು ಏನು ಸಿವಿಲ್ ಕೇಸ್ ಹಾಕಿದ್ರು, OS 21/21/26 ನಡೆಸಿರೋಂಥ ಅಡ್ವೊಕೇಟು, ಮತ್ತೆ ಹೈಕೋರ್ಟಲ್ಲಿ ಅಲ್ಲಿ ಏನು ವಜಾ ಇತ್ತು 10 ನಡೆಸಿರೋಂಥ ಅಡ್ವೊಕೇಟು, ಜೊತೆಗೆ ಏನು ಕೆಲವು ಮೀಡಿಯಾ ಮೇಲೆ ಎಲ್ಲರ ಮೇಲೆ ಸ್ಟೇ ತೊಗೊಂಡಿದ್ದಾರಲ್ಲ, ಸಿವಿಲ್ ಡಿಸ್ಪ್ಯೂಟ್ ನಡೆಸೋಂಥ ಅಡ್ವೊಕೇಟ್ ಅವರು. ಕ್ರಿಮಿನಲ್ಗೆ ಒಬ್ರು ಇದ್ದಾರೆ, ಸಿವಿಲ್ಗೆ ಇದ್ದಾರೆ. ಸಿವಿಲ್ ಎಂಟೈರ್ ಮ್ಯಾಟ್ರ್ಗಳನ್ನ ಅವರು ಅಡ್ವೊಕೇಟ್ ಪ್ರಥಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್.
ಇವಾಗ ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ ಬರ್ಲಿ ಒಟ್ನಲ್ಲಿ ಅಷ್ಟೇ. ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ ಬಂದಾದ್ಮೇಲೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ನನಗೆ ಎಷ್ಟೋ ಜನ ಕೇಳೋದಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಯ್ತಪ್ಪ ಇರ್ಲಿ, ತೊಂದ್ರೆ ಏನಿಲ್ಲ. ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಾದ್ಮೇಲೆ ಆಮೇಲೆ ಮಾತಾಡೋಣ, ಅವ್ರೇನ್ ರಿಯಾಕ್ಷನ್ ಅಂತ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರದ್ದು, ಆಮೇಲೆ ಮಾತಾಡೋಣ ಬಿಡಿ. ಆ ಥರ ಏನಿಲ್ಲ ಸರ್, ಎಲ್ಲ ಮುಗ್ದಿದೆ. ಈಗ ಏನಿದ್ರು ಎಕ್ಸಿಕ್ಯೂಟ್ ಮಾಡೋದು, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಆಗಿದೆ. ಸೊ ಇನ್ನೆಲ್ಲ ಏನಿದ್ರು ನಿರ್ಮಾಪಕರ ಹೊಣೆ ಇರ್ತೈತೆ. ನಾವು ಅವ್ರ ಜೊತೆ ಪ್ರಮೋಷನ್ಗೆ ನಾವು ಹೋಗ್ತೇವೆ. ಯಾವ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಇವತ್ತೇ ಫಸ್ಟ್ ಬಂದಿರೋದು. ವರ್ಷ ಅಲ್ಲ ಸರ್, ಅಲ್ಲ ಅಮೌಂಟ್ ಎಷ್ಟು ಖರ್ಚಾಯ್ತು? ಅಮೌಂಟ್ ಅದು ಸರ್, ಈಗ ನಾವು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದ್ದೀವಿ. ಅವರು 1000 ಕೋಟಿ ಕೇಸು ನಡೆಸ್ತಾರೆ. ನನ್ನ ಕೇಸ್ ನಡೆಸಿರೋದು ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವುದೇ ದುಬಾರಿ ಫೀಸ್ ಅನ್ನು ಕೊಟ್ಟಿಲ್ಲ. ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ, ನನ್ನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ಹೋಗ್ತಾನಲ್ಲವ, ನಡೆಯ ನಾನು ಬರ್ತೀನಿ, ಎಂಗೇಜ್ ಮಾಡ್ತೀನಿ, ಅದ್ರ ಬೇಡ ಯಾರ ಮೈ ಬಾಯ್ ಅಂತ ಹೆಗ್ಲಿ ಮೇಲೆ ಯಾಕೆ ಮಾಡಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಸರ್. ಅಂತ ಏನೋ ಭಯಂಕರ ಹೇಳ್ಕೊಳ್ಳುವಂತ ಖರ್ಚೇನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ ಒಂದು ಅದನ್ನ ನಿರ್ಮಾಪಕರು ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ನಿನ್ನೆ ಹಿಂಗಾಯ್ತು, ನನಗೂ ಅಯ್ಯಪ್ಪ ಅಂತ ನಾನೇ ಅನ್ಕೊಂಡಿದ್ದೀನಿ ಸರ್. ಏನ್ ಮಾಡಕ್ಕಾಗುತ್ತೆ, ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫಂಡ್ ಅದು ಅಲ್ಲ ಸರ್. ನಾನು ಫಸ್ಟ್ ನಾನು ಅದನ್ನ ನಿಮ್ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ಅಲ್ಲ, ನಾನು ನಿನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ, ಏನಾದ್ರು ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದ್ರು ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡ್ಬಿಟ್ಟು ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದ್ರು. ಇನ್ನ ಕಾಲ ಮಿಂಚಿಲ್ಲ, ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ. ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ, ನಾನು ಅದೇ ಹೇಳಿದ್ನಲ್ಲ, ಎಲ್ಗೂ ತಲುಪಿಸಿಲ್ಲ. ಅವರು ಗಾಡಿಗೆ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಸೈನ್ ಹಾಕ್ತಾರೆ ವಕಾಲತ್ತಿಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ. ಆಮೇಲೆ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ಗೆಲ್ಲ ಅವ್ರ ಕನ್ಸರ್ನ್ ಇಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ಇಲ್ಲ, ನಾನು ಹೇಳಿದ್ನಲ್ಲ ಅವಾಗ್ಲೇ, ನಮ್ಮ ಪರ್ಸನಲ್ ಮ್ಯಾಟರ್ ಏನಾದ್ರು ಇದೆಯಾ ಅಂತ ಕೇಳಿದ್ರು. ಮೇಡಮ್, ಸಿನಿಮಾಗೆ ಸಂಬಂಧ ಇಲ್ಲ, ಸಿನಿಮಾ ನೋಡಿ ನೀವು, ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸುಮ್ಮನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ಮನೆ ಸುಳ್ಳಾಗೋಗ್ಬಿಡುತ್ತೆ, ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಕೇಳಿದ್ರು. ಮತ್ತೆ ನಾನು ಇನ್ನೊಂದು ಹೇಳಿದೆ, ಮೇಡಮ್ ನಾವು ಬೆಳಗ್ಗೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ. ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇದ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟಾಗಿ ಮಾತಾಡೋಕ್ಕಾಗಲ್ಲ ಅಲ್ಲ. ಇಲ್ಲ ಸರ್, ಸಿನಿಮಾನೇ ಮಾಡಿದ್ದೀನಿ ಅಂತ ಧೈರ್ಯ ಮಾಡಿ ಪ್ರಚಾರಕ್ಕೆ ಬರದೇ ಇರೋದು ಒಂದು ವಿಷಯ ಏನಲ್ಲ. ಬಟ್ ಕಾರಣಾಂತರಗಳಿಂದ ನನಗೆ ಒಂದು 2 ಪ್ರೆಸ್ ಮೀಟಿಗೆ ಬಂದಿಲ್ಲ. ಅದು ಬಿಟ್ಟು ಅವ್ರು ಮಾಡಿರೋದೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಇದರಿಂದ ಬರೋಕ್ಕಾಗಿರ್ಲಿಲ್ಲ ಅಷ್ಟೇ.
ಪಾಸಿಟಿವ್ ಆಗಿ ತಗೋತೀನಿ ಸರ್. ನಾನು ಸಿನಿಮಾ ಕತೆ ಒಪ್ಕೊಂಡಾಗ್ಲೂ ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದ ಆಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೆ ಏನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ, ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರಿಗೆ ಹೋಗಬೇಕು ಅಷ್ಟೇ. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ, ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿ ಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವೊಬ್ರು ಜೀವನಕ್ಕೆ ಅಥವಾ ಕೆಲವೊಬ್ರು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ. ಇಲ್ಲ ಸರ್, ಹೌದು ಎಷ್ಟೊಂದು ಜನ ಇದ್ದಾರೆ. ಗೊತ್ತಿಲ್ಲ, ನಮ್ಮ ಆನೆಸ್ಟ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಶಾರ್ಟ್ ನೋಟಿಸ್ ಅಂತಲ್ಲ, ನಾವು 10 days ಇಂದನೂ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. 10 days ಸಾಲಲ್ಲ ಪ್ರಮೋಷನ್ಗೆ, ನಮ್ಗೆ ಗೊತ್ತು. ಅದು ರೀಚ್ ಆಗಿದೆ ಅಂತ ಅನ್ಕೋತೀನಿ. ಬಾಸ್ ಸಿನಿಮಾ ವಿವಾದಿಂದನೇ ರೀಚ್ ಆಗಿದೆ. ಬಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವುಗಳೇ ಅಷ್ಟೇ. ನೀವಿಲ್ಲ ಅಂದ್ರೆ ಏನಿಲ್ಲ ಸರ್. ಒಂದಿನ ಮುಂಚೆ ಆಗ್ತೀವಿ, ಖಂಡಿತ ಆಗ್ತೀವಿ ಸರ್. ಫಸ್ಟ್ ನೀವೇ, ಫಸ್ಟ್ ಆಡಿಯನ್ಸ್ ನೀವೇ ಸರ್. ಖಂಡಿತ ಸರ್, ಸ್ವಾಗತ ಮಾಡ್ತೀವಿ. ಖಂಡಿತ ಅನ್ಸುತ್ತೆ ಸರ್. ಆ ಪಾತ್ರ ಈ ಸಿನಿಮಾನೇ ಅಂತ ಅಲ್ಲ, ನಾವು ಯಾವುದೇ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತೀವಿ ಅಂದ್ರೆ ಅದವ್ರಿಗೆ ಮನಸ್ಸು ಮುಟ್ಟಿದ್ರೆ ಅಥವಾ ಅವ್ರ ತಲೆಯಲ್ಲಿ ಉಳ್ಕೊಂಡ್ರೆ ಖಂಡಿತ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಹಾ ಹೌದು ಸರ್. ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಗಳು, ಪ್ರತಿಯೊಬ್ರು ಕ್ಯಾರೆಕ್ಟರ್ ಎಲ್ಲ ಜನ ತಲೆಗಳಲ್ಲೂ ಉಳ್ಕೋದು. ನನ್ನ ತಲೆಯಲ್ಲಂತೂ ನನ್ನ ಲೈಫ್ ಲಾಂಗ್ ಉಳ್ಕೊತಾರೆ ಎಲ್ಲರೂ. ಈ ಸಿನಿಮಾನೇ ನನ್ನ ದೊಡ್ಡ ಬಿಗ್ಗೆಸ್ಟ್ ಮೆಮೊರಿ. ಮರೆಯಕ್ ಆಗದಿರೋಂಥ ಒಂದು ಇನ್ಸಿಡೆಂಟ್ ಅಂತ ಯಾರಾದ್ರೂ ಯಾವತ್ತಾದ್ರೂ ಕೇಳಿದ್ರೆ, ನಿಮ್ ಲೈಫಲ್ಲಿ ಏನಾದ್ರೂ ಯಾವ್ದಾದ್ರು ಅನ್ಫರ್ಗೆಟಬಲ್ ಮೆಮೊರಿ ಅಂತ ಕೇಳಿದ್ರೆ ಬಾಸ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರಿಗೂ. ಎಲ್ಲ ಸರ್, ಎಲ್ಲದಕ್ಕೂ ಸರ್ ತುಂಬಾ ಸರ್. ನಾವು ಹೈಕೋರ್ಟ್ ಕೇಸ್ ಗೆದ್ದಾದ್ಮೇಲೆ ರಿಲ್ಯಾಕ್ಸ್ ಆಯ್ತು. ಆತರ ಇಲ್ಲ ಸರ್. ಪಾಪ ಶೂಟಲ್ಲಿ ಇರ್ತಾರೆ, ಹೈದರಾಬಾದ್ ಅಲ್ಲಿ ಇದ್ದಾರೆ. ಅವರು ಇಷ್ಟ ಆದಲ್ಲಿ ಎಲ್ಲಾದ್ರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಪಾಪ ಏನ್ ಮಾಡಕ್ಕಾಗುತ್ತೆ ಕೆಲಸಲ್ಲಿ. ಅಲ್ಲ, ನನಗೆ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು, 5ನೇ ಸಿನಿಮಾ. ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗ್, ಜನಗಳನ್ನ ಅವ್ರಿಗೆ ಮುಟ್ಟಿಸಿ ಥಿಯೇಟರ್ ಕರ್ಕೊಂಡ್ ಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಹೆಂಗ ರೀಚ್ ಮಾಡೋದು ಅನ್ನೋದೇನೆ ಒಂದು ಕ್ವಶನ್ ಮಾರ್ಕ್. ಯಾವ ತರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಇವಾಗ ಪ್ರತಿ ವರ್ಷನೂ ಒಂದೊಂದ್ ತರ ಬೇರೆ ಬೇರೆ ತರ ಆಗ್ತಾ ಇದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟರ್ನ್ಗೂ ಅವಾಗಿರೋ ಪ್ಯಾಟರ್ನ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗ ನಾವು ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡಬಹುದಾಗಿತ್ತು. ನಾನು ಎಷ್ಟೊಂದ್ ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಇಂದ ಕೊಟ್ಟಿದ್ವಿ, ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಏನ್ ಸರ್ 35 lakhsಗೆ ಅನ್ಸುತ್ತೆ, 15 lakhs ಬೇರೆ ಇದಕ್ಕೆ ಎಲ್ಲಾ ಚಾನೆಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆತರ ರೀಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆನ್ಲೈನ್ ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ ಇವಾಗ ರೀಚ್ ಮಾಡೋದು. ಎಲ್ಲಿ ಯಾವ್ದು ಹೋಗ್ತಾ ಇನ್ನೊಂದ್ ಏನಾಗೋಗ್ಬಿಡುತ್ತೆ ಪಬ್ಲಿಸಿಟಿ ಇಲ್ಲಿ ಅಂದ್ರೆ ನಮ್ ಸುತ್ತಾನೆ ಸುತ್ತಾ ಇರುತ್ತೆ ಅದು. ಎಲ್ಲೋ ಇವಾಗ ನನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಇವಾಗೆಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಪತ್ರಿಕರ್ತರು ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ ಸುತ್ತಾನೆ ಸುತ್ತಾ ಇದೆಯಾ ಅಥವಾ ರೀಚ್ ಆಗ್ತಾ ಇದೆಯಾ ಇಲ್ವಾ ಅಂತಾನೆ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ
ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದರ ಹೀರೋಗಾಗಿರ್ಲಿ ಪ್ರೊಡ್ಯೂಸರ್ಗಾಗಿರ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರಲ್ಲ ಸರ್, ಅದನ್ನು ನೀವೇ ಸಪೋರ್ಟ್ ಅಷ್ಟೇ ಇವಾಗ ನಮಗೆ. ಸರ್ ಥಿಯೇಟ್ರು ಈಗ ಆಲ್ರೆಡಿ ಒಂದು 60 ಆಗಿದೆ. ನಾವೇನೇ ಲಿಮಿಟೆಡ್ ಥಿಯೇಟ್ರುಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡಕ್ಕೆ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಇಲ್ಲಪ್ಪ ನಾನು ತಮಿಳ್ ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನನ್ನ ಮುಂದೆನೇ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳ್ ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆನೇ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂದರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿ ಗಲಾಟೆ ಇಶ್ಯೂ ಇಲ್ಲ ಹೆಂಗೆ ಮಾಡ್ತೀವಿ ಅವರು ಅಂದರೆ ಏನಿಲ್ಲ ಗುರು ತಮಿಳ್ ಟೈಟ್ಲು ತೆಗಿತೀವಿ ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ ಅಂದೆ. ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡ ಕಣಯ್ಯ, ಕಾವೇರಿ ಜಲ ಭಾಷೆ ಅದು ನಾನು ಹೇಳಿದೆ, ನೀನು ಆ ಕೆಲಸ ಮಾಡು ಫಸ್ಟು ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟರ್ ಆ ಯಪ್ಪ ನಿರ್ಮಾಪಕನು ಕೂಡ ಬೇಡ ಸರ್ ಅದು ಯಾಕೆ ಅವ್ರು ಹಾಕ್ಲಿ, ಅದನ್ನ ನಾನೇ ಮಾಡ್ತೀನಿ, ಕೇಸ್ ಹಾಕಲ್ಲ ನಾನು ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳ್ತೀನಿ ನಾನು. ಅಲ್ಲ ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ, ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡ್ಲಿ ಆ ಕೆಲ್ಸನ. ಈಗ ಏನ್ ಎಲ್ಲಾ ಸಿನಿಮಾ ಆ ತಮಿಳು ಸಿನಿಮಾಕ್ಕೆ ಆ ಯಪ್ಪ ತಮಿಳು ಟೈಟ್ಲ್ ಏನ್ ಹಾಕೊಂಡ್ ಬಿಡ್ಬೇಕು, ಅದ್ ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ ಏನ್ ಸರ್? ಸರ್ ತುಂಬಾ ಆಯ್ತು ಸರ್, ಇಲ್ಲ ಅಂದ್ರೆ 80% ಲಾಯರ್ ಇರುತ್ತೆ. ಅಲ್ಲ ನಾನು ಏನಾದ್ರೂ ಲಾಯರ್ ಇಲ್ಲ ಅಂದಿದ್ರೆ ನಾನು ಕೊಟ್ರಲ್ಲ, ನನ್ನ ಫಿಲಂ ಚೇಂಬರ್ ಇಂದ ಸಸ್ಪೆಂಡ್ ಮಾಡಕ್ಕೆ ನೋಟಿಸ್ ಕೊಡಿಸಿದ್ರು. ಜೊತೆಗೆ ನನ್ನ ಬಾರ್ ಕೌನ್ಸಿಲ್ ಬರೀತೀನಿ ಅಂತ ಮಾಡಿದ್ರು. ನಂತರ ಇನ್ನ ಏನೇನೇನೋ ಮಾಡಿದ್ರು, ಯಾವ್ದಕ್ಕೂ ಜಗ್ಲಿಲ್ಲ ಕೂಗ್ಲಿಲ್ಲ. ಎಲ್ಲ ಪ್ಲೀಡಿಂಗ್ಸ್ ಅಲ್ಲೂ ಲವ ಇಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಹೇಳಿದ್ರು. ಎಲ್ಲಾದ್ರಲ್ಲೂ ನನ್ನ ಎದುರಿಸೋಕೆ ಡೈರೆಕ್ಟ್ರಿ ಇಂಡೈರೆಕ್ಟ್ ಆಗಿ ಏನ ಮಾಡಿದ್ರು, ಎದುರೋ ಮಗ ನಾನಲ್ಲ, ಅದಂತೂ ಸತ್ಯ ಸರ್. ಏನ್ ಸರ್? ಅವ್ರು ಮಾತಾಡಿದಲ್ಲ ಇವಾಗ ಚೇಂಬರ್ ಬಗ್ಗೆನೇ ಸರ್. ಅಲ್ಲ ಚೇಂಬರ್ ಅಲ್ಲಿ ಅಲ್ಲ, ನಮ್ದು ಬೇರೆ ಚೇಂಬರ್ ಅಲ್ಲಿ, ನಿರ್ಮಾಪಕರು ಬೇರೆ ಚೇಂಬರ್ ಅಲ್ಲಿ ಇರೋದು, ಈ ನಮ್ದು ಮೇನ್ ಚೇಂಬರ್ ಅಲ್ಲಿ ಇಲ್ಲ ಈ ಸಿನಿಮಾ. ಇರ್ಬೋದು ಸರ್, ಅದು ನಾನು ಒಪ್ಕೊಂತೀನಿ. ನಿಜವಾಗ್ಲೂ ನಮಗೆ ಈಗ ಏನಿದೆ ನಮ್ಮ ಮೇನ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದ್ರೂ ಈ ಸಿನಿಮಾ ಇದ್ದಿದ್ರೆ ನಮ್ಗೆ ಆನೆ ಬಲ ಬಂದಿರೋರು, ಸಪೋರ್ಟ್ ಮಾಡಿರೋರು ಎಲ್ಲರೂ. ನಂಗೆ ಎಲ್ಲಾ ಸಿನಿಮಾನ ಅದೇ ಚೇಂಬರ್ ಅಲ್ಲಿ ಅವ್ರ ಫಾದರ್ ಹೆಸರಲ್ಲಿ ಇತ್ತು. ಅಲ್ಲ ವಿಷಯ ಏನಂತ ಹೇಳಿದ್ರೆ ನಮ್ಗೆ ಟೈಟಲ್ ಸಿಕ್ಕಿಲ್ಲ ಬಾಸ್ ಅಂತ ಟೈಟಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಆ ಚೇಂಬರ್ ಹೋಗಿ ಅಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ ಲೀಗಲ್ ಟರ್ಮ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಏನ್ ಮಾಡ್ಬೇಕು ಮುಂಚೆನೆ ಒಂದ್ ಸ್ವಲ್ಪ ಪ್ರಿಡಿಕ್ಷನ್ ಇತ್ತು, ಇದು ಮಾಡಿದ್ರೆ ಮುಂದೊಂದ್ ದಿನ ಕೇಸ್ ಆದ್ರೆ ಈ ತರ ಪ್ರಾಬ್ಲಮ್ ಆಗ್ಬೋದು. ಈಗ ಅವನಿಂದಾಗಿಲ್ಲ, ಅದೇನಿದ್ರು ನಾವು ಲೀಗಲ್ ಬ್ಯಾಟಲ್ ಗೆದ್ದಿರೋದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮತ್ತೆ ನನ್ನ ಕೊಲೀಗ್ CP ಧನಂಜಯ ಅಂತ ಇದ್ದಾರೆ, ಅವರಿಂದ ಸರ್. ವಿಷಯ ಏನಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ ಸರ್ ಅದಲ್ಲ. ಅವ್ರು ಕೇಳಿದ ಏನಂತ ಹೇಳಿದ್ರೆ ಅವರು ಈ ಸಿನಿಮಾ ಮೇಕಿಂಗ್ ಅಲ್ಲಿ ಲವನಿಂದ ಏನಾದ್ರೂ ನಿಮ್ಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗ್ ಅಲ್ಲಿ 100% ಲೀಗಲ್ ಆಗಿ ಕರೆಕ್ಟ್ ಆಗಿ ಮಾಡಿದೀವಿ ನಾವು. ಎಸ್ ಹೌದೌದು ಎಸ್ ಸರ್. ಸರ್ ಬೆಂಗಳೂರು ನಾವು ಕಮಲಾನಗರ ಒಂದು ಇದೆ ಅಲ್ಲಿ ಮಾಡಿದ್ರು, ದಾಸಾಪುರ ಒಂದು ಅಲ್ಲ ದಾಸಾಪುರ ಒಂದು ಯಾರ್ಡ್ ಅಲ್ಲಿ ಮಾಡ್ದು, ಲಾರಿ ಪಾರ್ಕಿಂಗ್ ಯಾರ್ಡ್ ಅಲ್ಲಿ ಮಾಡ್ದು, ಜೊತೆಗೆ ಕೆಲವು ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ದು. ಇನ್ನು ಅನೇಕ ಪ್ರೈವೇಟ್ ಎಲ್ಲ ಒಂದು ಸ್ವಲ್ಪ ನಾವು ಮಾಡಬೇಕಾದ್ರೆ ಸೀಕ್ರೆಟ್ ಆಗಿ ಮಾಡಬೇಕು ಅಂತ ಹೇಳಿ ಸೆಟ್ ಹಾಕೊಂಡು ಎಲ್ಲೆಲ್ಲಿ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಫ್ರೆಂಡ್ಸ್ಗಳು ಮನೆಗಳು ಕನ್ವೆನ್ಸ್ ಅವ್ರು ಕೊಡೋದಿಲ್ಲ, ನಾವು ಬಿಡೋದಿಲ್ಲ.
ಪ್ಲೀಸ್ ಕೊಡಿ ಅಪ್ಪ ನಮ್ಮ ಫ್ಯಾಮಿಲಿ ಮನೆ ಕಂಡ್ರೆ ಶೂಟಿಂಗ್ ಕೊಡಲ್ಲ ನಾವು ಅಂದ್ರೂ ಇಲ್ಲ ಕೊಡಿ ಅಂತ ಹೇಳಿ ಮಾಡಿದ್ದೇವೆ. ಅಲ್ಲ ಬೊಬ್ಬಲು ಮಾಡಿದ್ವಿ ಸರ್, ಬೊಬ್ಬಲು ಮಾಡಿದ್ದೇವೆ ಅದು ಸರ್. ಇಲ್ಲ ಅದು ಮಾಮೂಲಿ ಸರ್, ಅದು ಇಲ್ಲ ರಾಜಕಾಲುವೆನೇ ಈಗ ಎಲ್ಲ ಆಗಿದೆಯಲ್ಲ. ಋಷಾ ಅರ್ಧ ಕೇಳಿಸಿಲ್ಲ ಸರ್. ಕಂಟಿನ್ಯೂಯೇಷನ್ ಸಿನಿಮಾದಲ್ಲಿ ತೋರಿಸಿದೀವಿ, ಅಂದ್ರೆ ಟು ಬಿ ಕಂಟಿನ್ಯೂಡ್ ಅಂತ. ಅದ್ ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದುಡ್ಡು ಬಂದ್ರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ಅಷ್ಟೇ ರಿಯಾಲಿಟಿ. ನೆಕ್ಸ್ಟ್ ಮೇಕೆದಾಟು ಬಾ ಮೇಕೆದಾಟು ಅಷ್ಟೇನೆ ಸರ್, ರಿಲೀಸ್ ಆಗುತ್ತೆ. ಈಗ ನಮ್ಮ ಆರ್ಟಿ I'm Dr. Vijay. I'm from Kerala. So I do a police character in this movie, and I'm really happy to be part of this movie. Thank you. ಏಳನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಪಾತ್ರದ ಬಗ್ಗೆ ಆಲ್ರೆಡಿ ಮೂರು ಸಲ ಹೇಳ್ಬಿಟ್ಟಿನಿ ಅನ್ಸುತ್ತೆ. ಸೊ ವಯಸ್ಸಾಗುತ್ತೆ ಸರ್. ಲಾಸ್ಟ್ ಪ್ರೆಸ್ ಮೀಟ್ ಬಿಫೋರ್ ರಿಲೀಸ್. ಲಾಸ್ಟ್ ಟೈಮ್ ಸೊ August 7th ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾ ನೋಡಿ. ಎಲ್ಲ ಸಿನಿಮಾ ನೋಡಿ. ಇದರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ, ಇದರಿಂದ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್, ಇನ್ನೂ ಒಂದಷ್ಟು ಪಾತ್ರಗಳು, ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ಇದರಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ, ಇನ್ನೂ ಪಾತ್ರಗಳು ತುಂಬ ಅಷ್ಟೇ ಚೆನ್ನಾಗಿದೆ. ಸೊ 7ನೇ ತಾರೀಕು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬಂದಿದೆ ಅಂತ. ಒಂದು ಹೇಳೋದು ನಮ್ಮ ಡೈರೆಕ್ಟರ್ ಸರ್ಗೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇ. ಥ್ಯಾಂಕ್ ಯು.